ಅಂಶಗಳವ. ಏನೇನವ? ಧಾತು, ಕಾಲಸೂಚಕ ಪ್ರತ್ಯಯ, ಅಖ್ಯಾತ ಪ್ರತ್ಯಯ. ಸರಿ, ಎಲ್ಲವರಿ ಅಂತ ವಿಚಾರ ಮಾಡಿದ್ರೆ ಹೇಳುತ್ತಾರೆ ಎಂಬಂತ ಪದದಲ್ಲಿ ಹೇಳುವಂತ ಧಾತು, ಉತ್ ಅಮಂತ ಕಾಲಸೂಚಕ ಪ್ರತ್ಯಯ. ಯಾವ ಕಾಲಸೂಚಕ ಪ್ರತ್ಯಯ? ವರ್ತಮಾನ ಕಾಲಸೂಚಕ ಪ್ರತ್ಯಯ. ಜೊತೆಗೆ ಆರೆ ಅಮಂತ ಅಖ್ಯಾತ ಪ್ರತ್ಯಯ. ಇವುಗಳನ್ನು ಸೇರಿ ಕ್ರಿಯಾಪದ ಆಗಿದೆ. ಈ ಪ್ರಶ್ನೆ ಏನ್ ಬರ್ತದ ಕೇಳಿದ್, ಧಾತು ಅಂದ್ರೆ ಏನ್ರಿ ಅಂತ ಪ್ರಶ್ನೆ ಬರ್ತದೆ. ಹೌದಾ? ಧಾತು ಅಂದ್ರೆ ಏನು ಅಂತಂದ್ರೆ ಈ ಕ್ರಿಯಾಪದದ ಮೂಲ ರೂಪ ಏನಿರ್ತದಲ್ಲ, ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಕರೀತಾರೆ. ಅದಕ್ಕೆ ಕ್ರಿಯಾಪದ ಮೂಲ ರೂಪ. ಸರ್ ಅದು ಹೆಂಗ್ರಿ? ಈಗ ಹೇಳುತ್ತಾರೆ ಎಂಬಂತ ಪದ ಅದ, ಅದ್ರ ಮೂಲ ರೂಪ ಯಾವುದು ಅಂತ ಹೇಳು, ಅದು ಧಾತು. ಬರೆಯುತ್ತಾರೆ ಅಂತ ಒಂದು ಪದ ಅದ, ಅದ್ರ ಮೂಲ ರೂಪ ಯಾವುದು? ಬರೆ. ಓಡುತ್ತಾರೆ ಎಂಬ ಒಂದು ಪದ ಅದ, ಅದ್ರ ಮೂಲ ರೂಪ ಯಾವುದು? ಓಡು. ಮಲಗುತ್ತಾರೆ ಅಂತ ಒಂದು ಪದ ಅದ, ಅದ್ರ ಮೂಲ ರೂಪ ಯಾವುದು? ಮಲಗು. ಹೀಗಾದ್ರೆ ಧಾತುವಿನ ಕ್ರಿಯಾಪದ ಮೂಲ ರೂಪಕ್ಕೆ ಧಾತು ಅಂತ ಕರೀತಾರೆ. ಅದರಲ್ಲಿ ಮತ್ತೆ ಎರಡು ಪ್ರಕಾರ ಬಂದಿರ್ತಾವ, ಸಕರ್ಮಕ ಧಾತು, ಅಕರ್ಮಕ ಧಾತು. ಅದ ಹೆಂಗ ಅಂತ ಮುಂದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ಈ ಕಾಲಸೂಚಕ ಪ್ರತ್ಯಯ ಗೊತ್ತಾಯ್ತು. ಕಾಲಸೂಚಕ ಪ್ರತ್ಯಯ ಅಂತಂದ್ರೆ ಕಾಲವನ್ನು ಸೂಚಿಸುವಂತ ಪ್ರತ್ಯಯಗಳು. ಒಂದು ಭೂತಕಾಲ ಸೂಚಕ ಪ್ರತ್ಯಯ ದ, ವರ್ತಮಾನದ ಕಾಲ ಸೂಚಕ ಪ್ರತ್ಯಯ ಉತ್, ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಇದು ಕ್ರಿಯಾಪದದಲ್ಲಿ ಬಂದಿರುತ್ತದೆ. ಹಾಗೆ ಕ್ರಿಯಾಪದ ಕೊನೆಗೆ ಬಂದಿರ್ತಾವಲ್ಲ ಅವುಗಳನ್ನ ನಾವು ಅಖ್ಯಾತ ಪ್ರತ್ಯಯ ಅಂತ ಕರಿತೀವಿ. ನನ್ನ ಹೇಳುತ್ತಾರೆ ಮತ್ತು ಪದ ನೋಡ್ರಿ, ಆರೆ ಅಖ್ಯಾತ ಪ್ರತ್ಯಯ. ಬಂದನು ಅಂತ ಪದ ನೋಡ್ರಿ, ಬರು ಎಂಬಂತ ಧಾತು, ದ ಎಂಬಂತ ಕಾಲಸೂಚಕ ಪ್ರತ್ಯಯ, ಅನು ಎಂಬಂತ ಅಖ್ಯಾತ ಪ್ರತ್ಯಯ. ಹೀಗೆ ಒಂದು ಕ್ರಿಯಾಪದದಲ್ಲಿ ಮೂರು ಅಂಶವನ್ನು ಸೇರಿ ಒಂದು ಕ್ರಿಯಾಪದ ಆಗ್ತದೆ. ನಿಮ್ಗೆ ಹೇಳುದು ಇನ್ನೊಂದ್ಸಲ ಹೇಳ್ತಾ ನೋಡ್ರಿ, ನಾಮಪದಕ್ಕೂ ಕ್ರಿಯಾಪದಕ್ಕೂ ಇರುವಂತ ವ್ಯತ್ಯಾಸ. ನಾಮಪದ ಅಂದ್ರೆ ಹೆಸರನ್ನ ಸೂಚಿಸ್ತದ, ಕ್ರಿಯಾಪದ ಅಂತಂದ್ರೆ ಕ್ರಿಯೆಯನ್ನು ಸೂಚಿಸ್ತದ. ನಾಮಪದ ರಚನೆಯಾಗಬೇಕಾದರೆ ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಸೇರಿ ಒಂದು ನಾಮಪದವಾಗಿ ರಚನೆ ಆಗ್ತದೆ. ಹಾಗೆ ಕ್ರಿಯಾಪದ ರಚನೆ ಆಗ್ಬೇಕಾದ್ರೆ ಧಾತು, ಕಾಲಸೂಚಕ ಪ್ರತ್ಯಯ ಪ್ಲಸ್ ಪ್ರತ್ಯಯ ಇವುಗಳು ಸೇರಿ ಒಂದು ಕ್ರಿಯಾಪದ ಆಗ್ತದ ಅನ್ನೋದು ಧಾತು ಅಂತ ಕರೀತಾರೆ. ಈ ಧಾತುವಿನಲ್ಲಿ ಎಷ್ಟು ಪ್ರಕಾರ? ಸಕರ್ಮಕ ಧಾತು, ಧಾತು ಎರಡು ಪ್ರಕಾರವನ್ನು ನಾವು ವಿಂಗಡಣೆ ಮಾಡ್ತೀವಿ. ನಮ್ಮ ಪ್ರಶ್ನೆ ಬರ್ತದ, ಯಾವುದು ಸಕರ್ಮಕ ಧಾತು ಮತ್ತು ಯಾವುದು ಅಕರ್ಮಕ ಧಾತು ಕಂಡು ಹಿಡಿಯೋದು, ಹೆಂಗ್ ಕಂಡು ಹಿಡಬೇಕು ಅಂತ ಪ್ರಶ್ನೆಯನ್ನ ಬಂದಿರುತ್ತೆ. ಅಂದ್ರೆ ತಿಳ್ಕೊಳ್ಳಿ, ಸಕರ್ಮಕ ಧಾತು ಅಂತಂದ್ರೆ ಯಾವುದು ಕ್ರಿಯಾಪದವನ್ನು ಕರ್ಮಪದ ಅಪೇಕ್ಷಣೆ ಮಾಡ್ತದೋ ಅದು ಸಕರ್ಮಕ ಧಾತು. ಕರ್ಮಪದ ಅವಶ್ಯಕತೆ ಇಲ್ಲ, ಅದು ನೆಸಸರಿ ಇಲ್ಲ ಅನ್ನುವಂತ ರೀತಿಯಲ್ಲಿ ಇರುವಂತಹ ಧಾತುಗಳಿಗೆ ಅಕರ್ಮಕ ಧಾತು ಅಂತ ಕರೀತಾರೆ. ಸರ್ ಅದನ್ನ ಹೆಂಗ್ ಕಂಡು ಹಿಡಿಬೇಕ್ರಿ ಎಂಬುದು ಒಂದೇ ಒಂದು ವಿಚಾರದಲ್ಲಿ ನೆನಪಿಟ್ಕೋಬೇಕು. ಏನನ್ನು ಎಂಬಂತ ಒಂದು ಪದ, ಈ ಏನನ್ನು ಎಂಬಂತ ಪದಕ್ಕೆ ಸರಿಯಾದ ರೀತಿ ಉತ್ತರವನ್ನ ಸಿಕ್ತು ಅಂತಂದ್ರೆ ಆ ಪದ ಧಾತು ಇದು, ಅದು ಸಕರ್ಮಕ ಧಾತು. ಈ ಏನನ್ನು ಎಂಬ ಪದಕ್ಕೆ ಸರಿಯಾದ ರೂಪದ ಉತ್ತರ ಸಿಗಲಿಲ್ಲ ಅಂತಂದ್ರೆ ಅಕರ್ಮಕ ಧಾತು. ಉದಾಹರಣೆಗೆ ಇಲ್ಲ ಒಂದು ಪದ ಹಿಡಿದನು ಅಂತ ಒಂದು ಪದ, ಅಥವಾ ಮೂಲ ರೂಪ ಹಿಡಿ, ಧಾತು ಹಿಡಿಯದ ಅಂತ ತಿಳ್ಕೊಂಡು ಇಲ್ಲಿ ಕ್ವಶನ್ ಹಾಕ್ಬೇಕು. ಏನನ್ನು ಹಿಡಿದನು ಅಂತ ಕ್ವಶನ್ ಹಾಕಿದಾಗ ಕೈಯನ್ನು ಹಿಡಿದನು, ಕಾಲನ್ನು ಹಿಡಿದನು ಉತ್ತರ ಸಿಗ್ತದೆ. ಅಂದ್ರೆ ಅದು ಕರ್ಮಪದ ಬೇಕಾಗ್ತದೆ. ಅದಕ್ಕೆ ಈ ಹಿಡಿ ಎಂಬಂತದ್ದನ್ನು ಸಕರ್ಮಕ ಧಾತು ಅಂತ ಕಂಡು ಹಿಡಬೇಕು. ತಿಳಿದಿಲ್ಲ? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಮಲಗೋದ, ಮಲಗೋ ಒಂದು ಧಾತು ಅದ. ಈ ಮಲಗು ಧಾತು ಕ್ವಶನ್ ಹಾಕ್ತೀವಿ, ಏನನ್ನು ಮಲಗು ಅಂತ ಸರಿಯಾದ ಉತ್ತರ ಸಿಗಲ್ಲ. ಮಗು ಮಲಗಿತು ಅಂತ ಅನ್ಕೋದ್ರೆ ಅಲ್ಲಿ ಕರ್ಮಪದ ಅಪೇಕ್ಷಣೆ ಇರುವುದಿಲ್ಲ. ಅರ್ಥ ಆಗ್ತಾ ಇದೆಯಾ? ಅದನ್ನ ಅಕರ್ಮಕ ಧಾತು ಅಂತ ಕರೀತಾರೆ.